ನನ್ನ ತಿಳುವಳಿಕೆ ಮಿತಿಯಲ್ಲಿ ಹೇಳೋದಾದರೆ ಭಾರತೀಯ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದರ ಬಗ್ಗೆ ಬರದೇ ಇರೋಷ್ಟು ಪುಸ್ತಕಗಳು ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರವೇನಿದೆ. ಅಷ್ಟು ಪುಸ್ತಕಗಳನ್ನು ಬರೆಸಿಕೊಂಡಂತಹ ಒಬ್ಬ ಕಲಾವಿದ. ನೀವು ಕೋಟ್ಯಾಂತರ ಜನ ಸಿನಿಮಾ ನೋಡೋರಿರ್ಬೋದು, ಆದರೆ ಒಬ್ಬ ಕಲಾವಿದ ಬರೆಸ್ಕೊಳ್ಳೋದಿದೆಯಲ್ಲ, ಅಂದರೆ ಬರೆಸ್ಕೊಳ್ಳೋದು ಅಂದರೆ ಅವ್ರು ಹೋಗಿ ಬರೀರಿ ಅಂತ ಹೇಳಿದರು ಅಂತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಬರೆಯೋದ್ರ ಮುಖಾಂತರವಾಗಿ ನಮಗೊಂದು ಸಾರ್ಥಕ ಭಾವ ಮೂಡುತ್ತೆ ಅಂತ ಲೇಖಕರು ಭಾವಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಅಪರೂಪದ ಸಂಗತಿ. ಅದು ಒದಗಿದ್ದು ರಾಜ್ಕುಮಾರ್ ಅವರಿಗೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅಂಥ ಅನೇಕ ಕೃತಿಗಳು, ಕೆಲವರು ಅಭಿಮಾನದಿಂದ ಬರೆದಿರೋರಿದ್ದಾರೆ, ಈ ಬಹುಳೆ ಥರದವರು. ಅದರ ಜೊತೆಗೆ ಈಗ ಗಣಪತಿ ಥರದವರು, ವೀರಪ್ಪನ ಅಪಹರಣದ ನಂತರದಲ್ಲಿ, ಅವರು ಬಂದ ನಂತರದಲ್ಲಿ ಎದುರುಗಡೆನೇ ಕೂತು ಅವರ ವಿವರಗಳನ್ನೆಲ್ಲ ಸಂಗ್ರಹಿಸಿ ರೂಪತಾರದಲ್ಲಿ ಬರೆದ ಒಂದು ಅಧಿಕೃತ ಮಾಹಿತಿಯ ಪುಸ್ತಕ ಇದೆ. ಬಹಳ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕಥಾನಾಯಕನ ಕಥೆ ಬಿಡುಗಡೆ ಆಗ್ತಿರೋ ಸಂದರ್ಭದಲ್ಲಿ ನಾನು ದೊಡ್ಡಹುಲ್ಲು ರುಕ್ಕೋಜಿಯವರ ಒಂದು ತಪಸ್ಸಿನ ರೀತಿಯಲ್ಲಿ ಕೂತು 10-12 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಬದುಕನ್ನು, ಚಿತ್ರಗಳನ್ನು ಅಧಿಕೃತವಾಗಿ ಕಟ್ಟಿಕೊಟ್ಟಿದ್ದಿದೆಯಲ್ಲ, ಇದು ಭಾರತೀಯ ಚಿತ್ರರಂಗದ ಯಾವ ಕಲಾವಿದರಿಗೂ ಸಲ್ಲದೇ ಇರೋ ಗೌರವ. ಹಾಗಾಗಿ ದೊಡ್ಡಹುಲ್ಲು ರುಕ್ಕೋಜಿಯವರ ಪುಸ್ತಕ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕೊಳ್ಳಲೇಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೊಂದು ಅತ್ಯುತ್ತಮವಾದ ಒಂದು ಸಂಶೋಧನೆಯ ಕೃತಿ ಅದು.